ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ವಿತ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮೆಲ್ಲ ರೈತ ಬಾಂಧವರಿಗೆ ತೆಂಗಿನ ಕೃಷಿ ಬಗ್ಗೆ ಅಥವಾ ತೆಂಗಿನ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಕ್ಕೆ ಬಂದಿದ್ದೇನೆ. ಅಂತಂದರೆ ಸಸಿ ನಾಟಿಯಿಂದ ಹಿಡಿದು ಕೊನೆಯ ಮಾರ್ಕೆಟ್ವರೆಗೂ ಕೂಡ ನಾನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಜೊತೆಗೆ ಇದರಲ್ಲಿ ಅತಿ ಹೆಚ್ಚು ಲಾಭ ಹೇಗೆ ಗಳಿಸಬೇಕು ಅನ್ನೋದು ಕೂಡ ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೇನೆ. ದಯವಿಟ್ಟು ವಿಡಿಯೋ ನೋಡಿ, ಇಷ್ಟ ಆದರೆ ಇತರ ರೈತರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ನಾವು ತೆಂಗು ಬೆಳೆ ಬೆಳಿಬೇಕು ಅಂತಂದರೆ ಹವಾಮಾನ ಮತ್ತು ಮಣ್ಣಿನ ಬಗ್ಗೆ ನೋಡಬೇಕು. ನಾವು ನೋಡಿದ ಹಾಗೆ ಹೆಚ್ಚು ತೆಂಗು ಬೆಳೆಯನ್ನು ಸಮುದ್ರ ತೀರಗಳಲ್ಲಿ ಜಾಸ್ತಿ ಬೆಳೀತಾ ಇರ್ತಾರೆ. ಅಲ್ಲಿ ಉಷ್ಣಾಂಶ ಜಾಸ್ತಿ ಇರಬೇಕು, ಇಲ್ಲಾಂದರೆ ತೇವಾಂಶನೂ ಕೂಡ ಇದ್ದಂಥ ಪ್ರದೇಶಗಳಲ್ಲಿ ತೆಂಗು ಚೆನ್ನಾಗಿ ಬೆಳೆಯುತ್ತೆ. ನಂತರ ವರ್ಷಕ್ಕೆ ಮಳೆ ಆಧಾರ ನೋಡಬೇಕು ಅಂತಂದರೆ 1000ರಿಂದ 2500 ಮಿಲಿಮೀಟರ್ ಅಷ್ಟು ಮಳೆ ಅಗತ್ಯವಿದೆ ಈ ಬೆಳೆಗೆ. ಇದಾದ ನಂತರ ಟೆಂಪ್ರೇಚರ್ ಅಂದರೆ ತಾಪಮಾನ 25 to 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬಹಳ ಮುಖ್ಯವಾಗಿದೆ. ನಂತರ ನಾವು ಮಣ್ಣಿನ ಬಗ್ಗೆ ನೋಡಬೇಕು. ಮಣ್ಣು ಕಪ್ಪು ಮಣ್ಣು ಅಥವಾ ಕೆಂಪು ಮಣ್ಣು ಬೆಳಿಬೋದು, ಅಥವಾ ಮರಳು ಮಿಶ್ರಿತ ಮಣ್ಣು ಇರುತ್ತಲ್ಲ ಆ ಮಣ್ಣು ಕೂಡ ಇದಕ್ಕೆ ಉತ್ತಮವಾಗಿರುತ್ತೆ. ಜೊತೆಗೆ ಸಾಯಿಲ್ pH ಕೂಡ ನೋಡಬೇಕು. pH ಅಂದರೆ ಮಣ್ಣಿನ ರಸಸಾರ ಎಷ್ಟಿರಬೇಕು ಅಂತಂದರೆ 6.5 to 8 ಅಂತ ಇದ್ದರೆ ಅದು ಬಹಳ ಮುಖ್ಯವಾದ ಉತ್ತಮ. ನಾವೀಗ ಹವಾಮಾನ ಮತ್ತು ಮಣ್ಣಿನ ಬಗ್ಗೆ ನೋಡ್ಕೊಂಬಂದ್ವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ನಾವು ತಳಿಗಳ ಆಯ್ಕೆ ಮಾಡಬೇಕು. ಅಂತಂದರೆ ವೆರೈಟೀಸ್ ಚೂಸ್ ಮಾಡಬೇಕು. ಇದರಲ್ಲಿ 3 ಥರ ವೆರೈಟೀಸ್. ಒಂದನೇದು ಟಾಲ್ ವೆರೈಟಿ ಅಂದರೆ ಎತ್ತರದ ಗಿಡಗಳು. ಇವು ವರ್ಷಕ್ಕೆ 100ರಿಂದ 120 ಕಾಯಿ ಬಿಡುತ್ತೆ ತೆಂಗಿನ ಒಂದು ಗಿಡಕ್ಕೆ. ಇದು ಎಷ್ಟು ವರ್ಷಕ್ಕೆ ಫಲ ಬಿಡುತ್ತೆ ಅಂತಂದರೆ 6ರಿಂದ 7 ವರ್ಷಕ್ಕೆ ಫಲ ಬಿಡುತ್ತೆ. ಇದು ಎತ್ತರದ ಗಿಡಗಳು. ನೆಕ್ಸ್ಟು ಡಾರ್ಫ್ ವೆರೈಟೀಸ್ ಅಂದರೆ ಕುಬ್ಜ ಗಿಡಗಳು. ಇವು ವರ್ಷಕ್ಕೆ 60ರಿಂದ 80 ಕಾಯಿ ಬಿಡುತ್ತೆ ಒಂದು ಮರಕ್ಕೆ. ಇದು ಎಷ್ಟು ವರ್ಷಕ್ಕೆ ಫಲ ಕೊಡುತ್ತೆ ಅಂತಂದರೆ 4ರಿಂದ 5 ವರ್ಷಕ್ಕೆ ಫಲ ಕೊಡುತ್ತೆ. ನೆಕ್ಸ್ಟ್ ವೆರೈಟಿ ಬಂದುಬಿಟ್ಟು ಹೈಬ್ರಿಡ್ ವೆರೈಟಿ ಅಂದರೆ ಸಂಕಲನ ಮಾಡಿದಂಥ ವೆರೈಟಿ. ಇದು ವರ್ಷಕ್ಕೆ 150ರಿಂದ 200 ತನಕ ವೆರೈಟಿ ಮೇಲೆ ಡಿಪೆಂಡ್ ಆಗುತ್ತೆ. 150ರಿಂದ 200 ತನಕ ಕಾಯಿ ಬಿಡುತ್ತೆ. ಇದು 4ರಿಂದ 5 ವರ್ಷಕ್ಕೆ ಫಲ ಬಿಡುತ್ತೆ. ಹಾಗಾಗಿ ಹೈಬ್ರಿಡ್ ವೆರೈಟಿ ಇದೆಯಲ್ಲ, ಇದು ಹೆಚ್ಚು ಫಲ ಕೊಡುತ್ತೆ, ಜೊತೆಗೆ ಬೇಗ ಇಳುವರಿ ಬರುತ್ತೆ. ಅದಕ್ಕೆ ಹೈಬ್ರಿಡ್ ಜಾಸ್ತಿ ಜನ ಚೂಸ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ತಾಯಿ ಮರದ ಆಯ್ಕೆ ಮಾಡೋದು, ಅಂದರೆ ಮದರ್ ಪಾಮ್ ಸೆಲೆಕ್ಷನ್ ಅಂತ. ಇದು ಬಹಳ ಮುಖ್ಯ ಪಾತ್ರ ವಹಿಸ್ತತೆ. ಏಕೆ ಅಂತಂದರೆ ನಾವು ಆ ಬೀಜ ಸೆಲೆಕ್ಟ್ ಮಾಡ್ತೀವಲ್ಲ, ತಾಯಿ ಮರದಲ್ಲಿ ಇರತಕ್ಕಂಥ ತೆಂಗಿನಕಾಯಿ ತಗೊಂಡು ಅದು ಬೀಜ ರೆಡಿ ಮಾಡ್ತೀವಲ್ಲ, ಅದು ಬಹಳ ಮುಖ್ಯ. ಯಾಕೆ ಅಂತಂದರೆ ನಾವು ಕರೆಕ್ಟ್ ಆಗಿರ್ತಕ್ಕಂಥ ಗಿಡಗಳನ್ನ ಚೂಸ್ ಮಾಡ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಬೀಜ ಸೆಲೆಕ್ಟ್ ಮಾಡ್ಕೊಂಡು ಹಾಕಿದ್ವಿ ಅಂತಂದರೆ ನಾವು ಆಟೋಮೆಟಿಕ್ಕಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ರೈತರು ಮಾಡೋ ತಪ್ಪು ಏನು ಅಂತಂದರೆ ಯಾವುದೋ ಗೊತ್ತಿಲ್ಲದೆ ಯಾವುದೋ ಒಂದು ಗಿಡ ಸಿಗುತ್ತೆ, ಆ ಗಿಡದಲ್ಲಿ ಇರ್ತಕ್ಕಂಥ ಕಾಯಿ ತಗೊಂಡು ಅದನ್ನೇ ಬೀಜ ರೆಡಿ ಮಾಡಿ ಅದರಿಂದನೇ ಗಿಡ ಹುಟ್ಟಿಸಿ ಬೆಳೆಸ್ಬಿಡ್ತಾರೆ. ಅದು ಮುಂದೆ ಗೊತ್ತಾಗುತ್ತೆ ಅದರಿಂದ ಪರಿಣಾಮ ಏನಿದೆ ಅಂತೇಳಿ. ಅದಕ್ಕೆ ಏನೋ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇರಬೇಕು. ಅದಕ್ಕೆ ನಾನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಏನು ಅಂತಂದರೆ ಮೊದಲನೇದಾಗಿ ನೀವು ಚೂಸ್ ಮಾಡ್ತಕ್ಕಂತಹ ಗಿಡ ಅಥವಾ ತಾಯಿ ಗಿಡ ಏನಿದೆ ಅದು 25ರಿಂದ 50 ವರ್ಷದ ತನಕ ವರ್ಷಕ್ಕೆ ಸುಮಾರು 80ರಿಂದ 100 ಕಾಯಿ ಪ್ರತಿ ವರ್ಷ ಕೊಡ್ತಾ ಇರ್ಬೇಕು ಅದು ಇಳುವರಿ. ನೆನ್ಪಿಟ್ಟುಕೋರಿ, 25ರಿಂದ 50 ವರ್ಷ ತನಕ 80ರಿಂದ 100 ಕಾಯಿ ಪ್ರತಿ ವರ್ಷ ಕೊಡ್ತಾ ಇರ್ಬೇಕು ಇಳುವರಿ. ಅಂಥ ಗಿಡ ಚೂಸ್ ಮಾಡ್ಕೋಬೇಕು. ರೋಗರಹಿತವಾಗಿರಬೇಕು, ಆರೋಗ್ಯಕರವಾದಂಥ ಗಿಡ ಇರಬೇಕು, ಜೊತೆಗೆ ಮಟ್ಟೆ ಸೈಜ್ ಇರುತ್ತಲ್ಲ ಸಣ್ಣದಿರಬೇಕು, ಮತ್ತು ಗೊನೆ ಪ್ರತಿ ಎಲೆಯಲ್ಲೂ ಒಂದೊಂದು ಗೊನೆ ಇರಬೇಕು. ಆ ಥರ ಗಿಡ ಚೂಸ್ ಮಾಡ್ಕೊಂತ ಅಂದರೆ ನೀವು ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮದರ್ ಪಾಮ್ ಸೆಲೆಕ್ಷನ್ ಅಂತಂದರೆ ತಾಯಿ ಗಿಡದ ಸೆಲೆಕ್ಷನ್ ಐತಲ್ಲ, ಇದು ಬಹಳ ಮುಖ್ಯ ಪಾತ್ರ ವಹಿಸ್ತತೆ. ನೆಕ್ಸ್ಟ್ ಸ್ಟೆಪ್ಪು ಬೀಜ ಆಯ್ಕೆ ಮತ್ತು ಮೊಳಕೆ. ನಾವು ತಾಯಿ ಮರದಿಂದ 11ರಿಂದ 12 ತಿಂಗಳಂತಹ ಪರಿಪಕ್ವವಾದಂತಹ ಕಾಯಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಆ ಕಾಯಿ ಸೆಲೆಕ್ಟ್ ಮಾಡ್ಕೊಂಡು ಬಂದಾದ್ಮೇಲೆ ಅದನ್ನ 2 ತಿಂಗಳು ಒಣಗಿಸ್ಬೇಕು. ಆ 2 ತಿಂಗಳು ಒಣಗಿಸಾದ್ಮೇಲೆ ನಾವು ಮಣ್ಣಲ್ಲಿ 3/4 ಭಾಗ ಕಾಯಿನ ಮಣ್ಣಲ್ಲಿ ಇಡಬೇಕು. ಮಣ್ಣಲ್ಲಿ ಇಟ್ಟಾಗ ಅದು 5ರಿಂದ 6 ತಿಂಗಳಿಗೆ ಮೊಳಕೆ ಹೊಳೆಯುತ್ತೆ. ಆ ಮೊಳಕೆ ಬಂದಾದ್ಮೇಲೆ 8ರಿಂದ 10 ತಿಂಗಳಿಗೆ ನಾವು ಅದನ್ನು ಮೇನ್ ಫೀಲ್ಡಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು ನಾಟಿ ಮಾಡೋದು ಹೇಗೆ ಅಂತಂದರೆ ನಾವು ಸಸಿ ಮಾಡಿರ್ತೀವಲ್ಲ, ಆ ಸಸಿನ ತೊಗೊಂಬಂದು ಮೇನ್ ಫೀಲ್ಡಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದೇ ನಾಟಿ ಮಾಡೋದಂತ. ನಾವು ನಾಟಿ ಮಾಡಬೇಕಾದ್ರೆ ಉದ್ದ, ಅಗಲ ಮತ್ತು ಆಳ ಇರುತ್ತಲ್ಲ ಇದರದ್ದು ಗುಂಡಿದು, ಅದು 1 ಮೀಟ್ರ್ ಇದ್ರೆ ಸಾಕು. ಎಲ್ಲದಕ್ಕೂ 1 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ, 1 ಮೀಟ್ರ್ ಮತ್ತು ಆಳ 1 ಮೀಟ್ರ್, ಈ ಥರ ನಾವು ಗುಂಡಿ ತೆಗಿಬೇಕು. ಆ ಗುಂಡಿ ತೆಗೆದಾದ್ಮೇಲೆ ಆ ಗುಂಡಿಗೆ 20 kg FIM ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಜೊತೆಗೆ 10 ಗ್ರಾಮ್ ಪೋರೇಟ್ ಮಿಕ್ಸ್ ಮಾಡಬೇಕು. ಮೇಲ್ಮೈ ಮಣ್ಣು ಜೊತೆಗೆ ಮರಳು ಇದೆಲ್ಲ ಮಿಕ್ಸ್ ಮಾಡಿ ಅದು ಕರೆಕ್ಟಾಗಿ ಸಸಿ ನೆಟ್ಟಾಗ ಅದರ ಮೇಲೆ ಅದರೊಳಗೆ ಅಥವಾ ಮಿಕ್ಸ್ ಮಾಡಿ ಅದನ್ನು ಮುಚ್ಚಬೇಕು. ಇದಾದ ನಂತರ ನಾವು ಡಿಸ್ಟೆನ್ಸ್ ಬಹಳ ಮುಖ್ಯ. ಅಂದರೆ ಅಂತರ, ಒಂದು ಗಿಡದಿಂದ ಒಂದು ಗಿಡಕ್ಕೆ ಎಷ್ಟು ಅಂತರ ಬೇಕು. ಇದರಲ್ಲಿ ನಾವು ಎತ್ತರದ ಗಿಡಗಳನ್ನು ಬೆಳೀತಾ ಇದ್ದೀವಿ ಅಂತಂದರೆ 9 ಅಡಿ 9 ಅಡಿ ಉತ್ತಮ. ಇಲ್ಲ ಅಂತಂದರೆ 8.5 ಅಡಿ ಕೂಡ ಹಾಕ್ಬೋದು. ನಂತರ ಡಾರ್ಫ್ ವೆರೈಟೀಸ್ ಅಥವಾ ಹೈಬ್ರಿಡ್ ಬೆಳೀತಾ ಇದ್ದೀವಿ ಅಂತಂದರೆ 7.5 ಅಡಿ ಉತ್ತಮ. ಇದಾದ ನಂತರ ನೆಕ್ಸ್ಟು ನಾವು ಯಾವಾಗ ನಾಟಿ ಮಾಡಬೇಕು ಅನ್ನೋದು ಬಹಳ ಜನರಲ್ ಮೈಂಡಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ಮಳೆಗಾಲ ಆರಂಭವಾಗುವ ಮುಂಚೆ ಅಂದರೆ ಜೂನ್ ಜುಲೈ, ಅಥವಾ ಮಳೆಗಾಲ
ನಂತರ ಮಳೆಗಾಲ ನಿಂತಾದ್ಮೇಲೆ ನೆಕ್ಸ್ಟ್ ಬರುತ್ತಲ್ಲ ಆವಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ನಾಟಿ ಮಾಡಿದರೆ ಉತ್ತಮವಾಗುತ್ತೆ. ಈಗ ನೀರಾವರಿ ಯಾವ ರೀತಿ ಕೊಡಬೇಕು ಅಥವಾ ನೀರು ಯಾವ ರೀತಿ ಕೊಡಬೇಕು ಅನ್ನೋದು ನೋಡಬೇಕು. ಈ ತೆಂಗಿನ ಬೆಳೆಗೆ ಬೇಸಿಗೆಯಲ್ಲಿ ವಾರಕ್ಕೆ 2 ರಿಂದ 3 ಸರಿ ನೀರು ಕೊಡಬೇಕಾಗುತ್ತೆ. ಮಲ್ಚಿಂಗ್ ಮಾಡಿದರೆ ತೇವಾಂಶ ಹಿಡಿದಿಟ್ಕೊಳಕ ಒಂದು ಬೆಟರ್ ಆಗುತ್ತೆ. ನಂತರ ನಾವು ನೀರು ಕೊಡ್ತೀವಲ್ಲ ಅದನ್ನು ಡ್ರಿಪ್ ಇರಿಗೇಷನ್ ಆದರೆ ಅದು ಬಹಳ ಅತ್ಯುತ್ತಮ. ಯಾಕೆ ಅಂತಂದರೆ ನೀರು ಸ್ವಲ್ಪ ಪ್ರಮಾಣದ ನೀರು ಜೊತೆಗೆ ನೀರಿನ ಉಳಿತಾಯ ಆಗುತ್ತೆ, ಜೊತೆಗೆ ನೀರು ವೇಸ್ಟ್ ಆಗಲ್ಲ. ಚೆನ್ನಾಗಿ ಗಿಡ ಬೇರೆ ಹಿಡ್ಕೊಳ್ಳೋ ತನಕ ನೀರು ನಿಧಾನ ಬಿಡ್ತಾ ಇರುತ್ತೆ. ಹಾಗಾಗಿ ಡ್ರಿಪ್ ಇರಿಗೇಷನ್ ಭಾಳ ಮುಖ್ಯವಾಗಿದೆ. ನೆಕ್ಸ್ಟು ಪೋಷಕಾಂಶಗಳ ನಿರ್ವಹಣೆ ಅಂದರೆ ನ್ಯೂಟ್ರಿಷನಲ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನಾವು ನ್ಯೂಟ್ರಿಯೆಂಟ್ಸ್ ಯಾವ ರೀತಿ ಕೊಡಬೇಕು ಅನ್ನೋದನ್ನ. ಇದರಲ್ಲಿ ನಾವು ಕೊಡ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಯಾವ ಅಂತಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಇವನ್ನೆಲ್ಲ ಕೊಡ್ತಿರೋದು. ಜೊತೆಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಇದಾದ ನಂತರ ಕುರಿ ಗೊಬ್ಬರ ಹಾಕ್ತೀವಿ. ವರ್ಮಿ ಕಾಂಪೋಸ್ಟ್ ಬೇಕಂದ್ರೆ ಅದನ್ನ ಹಾಕ್ತೀವಿ. ಜೊತೆಗೆ ಮತ್ತೇನು ಮಾಡ್ತೀವಿ, ಜೀವಾಮೃತನ ಕೂಡ ತಂದು ಹಾಕ್ತೀವಿ. ಇದೆಲ್ಲ ಹಾಕಿದ ನಂತರ ನಾವು ಹಾಕೋದಷ್ಟೇ ಮುಖ್ಯ ಅಲ್ಲ, ಅದನ್ನು ಯಾವ ಮೆಥಡಲ್ಲಿ ಹಾಕಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನಾನು ಇದನ್ನ ಇವೆಲ್ಲ ಪೋಷಕಾಂಶಗಳು ಎಷ್ಟು ಮತ್ತು ಯಾವ ರೀತಿ ಹಾಕಬೇಕು ಅನ್ನೋದನ್ನ ಮುಂದಿನ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಹೇಳ್ತೀನಿ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ, ಅಂತಂದರೆ ನೋಟಿಫಿಕೇಶನ್ ಬರುತ್ತೆ, ಅವ್ನು ನೋಡ್ಕೋಬೋದು. ಜೊತೆಗೆ ವರ್ಷಕ್ಕೆ 2 ಟೈಮು ಕೊಡಬೇಕಾಗುತ್ತೆ, 2 ಹಂತಗಳಲ್ಲಿ. ಈಗ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಥವಾ ಕೊಟ್ಟಿಗೆ ಗೊಬ್ಬರ ಎಲ್ಲ ಕೊಡ್ತೀರಲ್ಲ, ಒಂದೇ ಟೈಮ್ ಹಾಕೋ ಬದಲಿ ವರ್ಷಕ್ಕೆ 2 ಟೈಮ್ ಅಂದರೆ ಜೂನ್ ಮತ್ತು ಡಿಸೆಂಬರ್ ಹಾಕಬೇಕು. ಯಾಕೆಂತಂದರೆ ಅಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ಆಫ್ ಸಾಯಿಲ್ ಜಾಸ್ತಿ ಇರುತ್ತೆ. ಹಾಗಾಗಿ ಅವಾಗ ಕೊಟ್ಟರೆ ಉತ್ತಮ. ಜೊತೆಗೆ ರೋಗ ಮತ್ತು ಕೀಟಗಳ ಅಟ್ಯಾಕ್ ಕೂಡ ಆಗುತ್ತೆ. ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತಂದರೆ ನೀವು ನೀಮ್ ಆಯಿಲ್ ಇರುತ್ತೆ, ನೀಮ್ ಆಯಿಲ್ ಸ್ಪ್ರೇ ಮಾಡ್ಬೋದು, ಬೋರ್ಡೆಕ್ಸ್ ಮಿಕ್ಚರ್ಸ್ ಸ್ಪ್ರೇ ಮಾಡ್ಬೋದು. ಜೊತೆಗೆ ಇದೇನು ಬೇಡಪ್ಪ ಅಂತಂದರೆ ನ್ಯಾಚುರಲ್ ಆಗಿ ಬೇಕು ಅಂತಂದರೆ ನಾವು ಸಸಿ ಬೆಳಿತಾ ಇರ್ತೀವಲ್ಲ ಅದನ್ನ ತಂದು ಹಚ್ಚೋಕ್ಕಿಂತ ಮುಂಚೆ ನೋಡ್ಕೋಬೇಕು ನಮ್ಮದು ಹೆಲ್ದಿ ಸಸಿ ಇದೆಯಾ ಅಥವಾ ಹೆಲ್ದಿ ಗಿಡ ತಂದಿದ್ದೇವೆ ಅಂತ ನೋಡ್ಕೊಂಡು ಚೆಕ್ ಮಾಡಿ ಆದಮೇಲೆ ಹಾಕಿದಾಗ ಆಟೋಮೆಟಿಕ್ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ತೊಗೊಂಬಂದರೆ ಕಂಟ್ರೋಲ್ ಆಗುತ್ತೆ. ಇದರಲ್ಲಿ ಲಾಸ್ಟ್ ಸ್ಟೆಪ್ ಬಂದು ಹಾರ್ವೆಸ್ಟಿಂಗ್ ಅಥವಾ ಕೊಯ್ಲು. ನಾವೆಲ್ಲ ಚೆನ್ನಾಗಿ ಪೋಷಕಾಂಶಗಳು ಕೊಟ್ಟು ಜೊತೆಗೆ ಕೀಟ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಿ ಎಲ್ಲ ನೀರಾವರಿ ಚೆನ್ನಾಗಿ ಮಾಡಿ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ಫೈನಲ್ ಆಗಿ ನಮಗೆ ಈಲ್ಡ್ ಬರುತ್ತೆ. ಅದನ್ನು ನಾವು ಹಾರ್ವೆಸ್ಟ್ ಮಾಡಕ್ಕೆ ಹೋಗ್ತೀವಿ. ಅಲ್ಲಿ ವರ್ಷಕ್ಕೆ 3 ರಿಂದ 4 ಬಾರಿ ನಾವು ಕಟಾವು ಮಾಡ್ಬೋದು. ಜೊತೆಗೆ 6 ರಿಂದ 7 ತಿಂಗಳಂತ ತೆಂಗಿರುತ್ತಲ್ಲ ಅದನ್ನು ನಾವು ಎಳ್ನೀರಿಗಾಗಿ ಕಟಾವು ಮಾಡಬೇಕು. ಜೊತೆಗೆ 11 ರಿಂದ 12 ಮಂತ್ ಇರುತ್ತಲ್ಲ, ಅಂದರೆ 11 ರಿಂದ 12 ತಿಂಗಳು ತೆಂಗನ್ನ ನಾವು ಕೊಬ್ಬರ ಅಂದರೆ ಕೊಬ್ಬರಿಗೋಸ್ಕರ ನಾವು ಕಟಾವು ಮಾಡ್ತೀವಿ. ಇದು ಎಲ್ಲ ರೈತರಿಗೆ ಗೊತ್ತಿರಲಿ. ಈಗ ಇಲ್ಲಿವರೆಗೂ ನೋಡಿದ್ವಿ ನಾವು ಬೆಳೆದಿಂದ ಹಿಡಿದು ಕಟಾವು ಮಾಡೋ ತನಕ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಮಾರ್ಕೆಟ್ಗೆ ಹೋಗಬೇಕು. ನಮ್ಮ ರೈತರು ಎಲ್ಲಿ ತಪ್ತಾ ಇದ್ದಾರೆ ಅಂತಂದರೆ ಮಾರ್ಕೆಟ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಏಕೆ ಅಂತಂದರೆ ಲಾಭ ಗಳಿಸ್ಬೇಕು ಅಂತಂದರೆ ನಾವು ಚೆನ್ನಾಗಿರೋ ಮಾರ್ಕೆಟ್ಗೆ ಹೋಗಿ ಪ್ರೈಸ್ ಹೆಂಗಿದೆ ಅಂತ ನೋಡ್ಕೊಂಡು ಆದಮೇಲೆ ನಾವು ಅದಕ್ಕೆ ಮಾರಾಟಕ್ಕೆ ಇಟ್ಟಾಗ ನಮಗೆ ಹೆಚ್ಚು ಲಾಭ ಗಳಿಸುತ್ತೆ. ಹಾಗಾಗಿ ಇದಕ್ಕಿಂತ ಮುಂಚೆ ನಾವು ಇದರಲ್ಲಿ ಆಗ್ತಕ್ಕಂಥ ನೆಕ್ಸ್ಟ್ ಯಾವ ಪ್ರಾಡಕ್ಟ್ಸ್ ರೆಡಿ ಮಾಡ್ತೀವಿ ನಾವು ತೆಂಗಿನಲ್ಲಿ ಅಥವಾ ತೆಂಗಿನಕಾಯಿಯಲ್ಲಿ ಯಾವ ಪ್ರಾಡಕ್ಟ್ಸ್ ರೆಡಿ ಮಾಡ್ತೀವಿ ಅಂತ ಗೊತ್ತಿರ್ಬೇಕು ನಮಗೆ. ಅದು ಹೆಚ್ಚು ಲಾಭ ತಂದು ಕೊಡುತ್ತೆ. ಇದರಲ್ಲಿ ಹೇಳಬೇಕಾದ್ರೆ ಮೊದಲನೇದಾಗಿ ತೆಂಗಿನ ಪೌಡರ್ ಅಂತ ರೆಡಿ ಮಾಡ್ತಾರೆ. ಆ ತೆಂಗಿನ ಪೌಡರ್ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಆ ಥರ ಪ್ರಾಡಕ್ಟ್ಸ್ ಕೂಡ ಉತ್ಪತ್ತಿ ಮಾಡ್ಬೋದು. ಅದಾದಮೇಲೆ ತೆಂಗಿನ ನೀರು ರೆಡಿ ಮಾಡ್ತಾರಲ್ಲ, ಬಾಟ್ಲ್ ರೆಡಿ ಆಗುತ್ತೆ, ತೆಂಗಿನ ನೀರಿನ ಬಾಟ್ಲ್ ರೆಡಿ ಆಗುತ್ತೆ, ಅದು ಕೂಡ ಕಮರ್ಷಿಯಲಿ ಅವೈಲೇಬಲ್ ಇದೆ. ಆಮೇಲೆ ತೆಂಗಿನ ಮಿಲ್ಕ್ ಅಂತ ಕೊಕೊನಟ್ ಮಿಲ್ಕ್ ಅಂತ ಮಾಡ್ತಾರೆ. ಅದು ಕೊಕೊನಟ್ ಮಿಲ್ಕ್ ಅಂತ ಮಾಡ್ತಾರಲ್ಲ ಅದು ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ಮನೆಯಲ್ಲಿ ಎಣ್ಣೆ ಯೂಸ್ ಮಾಡ್ತಾರೆ, ಅಡುಗೆ ಎಣ್ಣೆ ಮಾಡ್ತಾರೆ, ಅದು ಕೂಡ ಯೂಸ್ ಇದೆ. ಪ್ರೊಸೆಸಿಂಗ್ ಯೂನಿಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಹಾಗಾಗಿ ಇಷ್ಟು ಥರದ ಪ್ರಾಡಕ್ಟ್ಗಳು ಅದರಿಂದ ಉತ್ಪತ್ತಿ ಮಾಡ್ಬೋದು ಅನ್ನೋದು ಗೊತ್ತಿರಲಿ. ಅಂತಂದರೆ ನಾವಾಗ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ನಮಗೆ ಇಳುವರಿ ಜಾಸ್ತಿ ಬಂದಂತೆ ನಮಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ, ಜೊತೆಗೆ ಲಾಭ ಕೂಡ ಜಾಸ್ತಿ ಆಗುತ್ತೆ. ನಮಗೆ ಗೊತ್ತಿರಬೇಕು ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಅಂತ. ಇದರಲ್ಲಿ ಡೈರೆಕ್ಟ್ APMCಗೆ ಹೋಗಿ ನೀವು ಮಾರ್ಕೆಟನ್ನು ಮಾಡ್ಬೋದು. ಜೊತೆಗೆ ಡೈರೆಕ್ಟ್ ಕನ್ಸ್ಯೂಮರ್ಸ್ಗೆ ಅಂದರೆ ಗ್ರಾಹಕರಿಗೆ ಡೈರೆಕ್ಟ್ ನೀವು ಸೇಲ್ ಮಾಡ್ಬೋದು. ಇದಲ್ಲದೆ ಪ್ರೊಸೆಸಿಂಗ್ ಯೂನಿಟ್ಗಳಿಗೂ ಸೇಲ್ ಮಾಡ್ಬೋದು. ಅವರು ಪ್ರೊಸೆಸ್ ಮಾಡಿ ಅದರಿಂದ ವ್ಯಾಲ್ಯೂಡೇಟ್ ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾರೆ. ಅಥವಾ ನಮ್ಮ ಅಂತ ಒಂದು ಆನ್ಲೈನ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಕೂಡ ನೀವು ಸೇಲ್ ಮಾಡ್ಬೋದು. ಅಥವಾ ನೀವು ಬೇರೆ ನಿಮಗೆ ಕಮರ್ಷಿಯಲ್ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅಥವಾ ನಿಯರಾಗಿ ಯಾವ ಮಾರ್ಕೆಟ್ ಇರುತ್ತೆ ಅಲ್ಲಿ ಡೈರೆಕ್ಟಾಗಿ ಹೋದಂತೆ ಹೆಚ್ಚು ಲಾಭ ತಗೊಳಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ನಾವೀಗ ಹೇಗೆ ಬೆಳೆಯೋದು ಜೊತೆಗೆ ಹೇಗೆ ಮಾರ್ಕೆಟಿಂಗ್ ಮಾಡೋದು ಅನ್ನೋದು ನೋಡ್ಕೊಂಬಂದ್ವಿ. ಜೊತೆಗೆ ನಮಗೆ ಗೊತ್ತಿರಬೇಕು ಇದರಿಂದ ಆಗ್ತಕ್ಕಂಥ ಸರಾಸರಿ ಲಾಭವೆಷ್ಟು ಅದು ಗೊತ್ತಿರಬೇಕು. ಯಾಕೆಂತಂದರೆ ಯಾವುದೇ ಒಂದು ನಾವು ಬೆಳೆ ಬೆಳೀತಾ ಇದೀವಿ ಅಂತಂದರೆ ನಷ್ಟ ಮಾಡ್ಕೋಬಾರ್ದು, ಅದರಿಂದ ಲಾಭ ಗಳಿಸ್ಬೇಕು ನಾವು. ಆದಾಗ ರೈತರು ಮೇಲೆ ಬರ್ತಾರೆ. ಅದಕ್ಕೋಸ್ಕರ ನಾನು ಈಗ ಸರಾಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಈಗ ನಾವು ಒಂದು ಗಿಡಕ್ಕೆ ಸುಮಾರು 80 ರಿಂದ 100 ಕಾಯಿ ತೆಂಗು ಇಳುವರಿ ಬರ್ತಾ ಇದೆ ಅಂತಂದರೆ ಒಂದು ತೆಂಗಿನಕಾಯಿಗೆ 20 ರಿಂದ 30 ರೂಪಾಯಿ ವ್ಯಾಲ್ಯೂ ಇದೆ ಅಂತ ಅನ್ಕೋರಿ. ಆವಾಗ ಒಂದು ಎಕರೆಗೆ 2.5 ಲಕ್ಷದಿಂದ 3 ಲಕ್ಷ ಇನ್ಕಮ್ ಬಂತು. ಹಾಗಾಗಿ ಇಮ್ಯಾಜಿನ್ ಮಾಡಿ 3 ಲಕ್ಷ ಇನ್ಕಮ್ ಒಂದು ಎಕರೆ ತೆಗಿಬೋದು ಅಂತಂದರೆ ರೈತರು ಯಾವ ರೀತಿ ಪ್ರೋಗ್ರೆಸಿವ್ ಬೆಳಿಬೇಕು ಅನ್ನೋದು ಇದರಲ್ಲಿ ಮಹತ್ವ ತೋರಿಸುತ್ತೆ. ಹಾಗಾಗಿ ಕಲ್ಪವೃಕ್ಷ ಇದೆಯಲ್ಲ ನಮ್ಮ ರೈತರಿಗೆ ಬಹಳ ಮುಖ್ಯವಾಗಿ ಪಾತ್ರ ವಹಿಸುತ್ತೆ. ಹಾಗಾಗಿ ಕಲ್ಪವೃಕ್ಷನ ಬೆಳೆಸಬೇಕಾಗಿ ವಿನಂತಿ. ನಾವು ಇದೆಲ್ಲ ನೋಡಾದ್ಮೇಲೆ ನಾವು ಸರ್ಕಾರದಿಂದ ತೆಂಗು ಬೆಳೆಗಾರರಿಗೆ ಇರತಕ್ಕಂಥ ಸಬ್ಸಿಡಿಗಳು ಅಥವಾ ಸ್ಕೀಮ್ಸ್ ಯಾವಿದಾವೆ ಅನ್ನೋದು ನೋಡಬೇಕು. ಇದರಲ್ಲಿ ಮೊದಲನೇದಾಗಿ
ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದೆ. ಅದು ಏರ್ ಯಾವ ರೀತಿ ಬೆಳಿಬೇಕು ಮತ್ತು ಹೇಗೆ ಅದನ್ನು ಸಂಸ್ಕರಣೆ ಮಾಡೋದು ಅದ್ರ ಬಗ್ಗೆ ತರಬೇತಿ ನೀಡ್ತಾರೆ. ಇದಾದ ನಂತರ ನಬಾರ್ಡ್ ಅಂತ ಹೇಳಿ ನಬಾರ್ಡ್ ಸಬ್ಸಿಡಿ ಅಂತ ಬರುತ್ತೆ. ಆ ನಬಾರ್ಡ್ ಸಬ್ಸಿಡಿ ಡ್ರಿಪ್ ಇರಿಗೇಷನ್ಗೆ ಹೆಲ್ಪ್ ಮಾಡುತ್ತೆ. ನಂತರ FPO ಅಥವಾ PM ಕಿಸಾನ್ ಅಂತ ಇರುತ್ತೆ. ಇದು ಸಣ್ಣ ಹಿಡುವಳಿದಾರರಿಗೆ ಆರ್ಥಿಕವಾಗಿ ನೆರವು ನೀಡುತ್ತೆ ಈ ಸ್ಕೀಮು. ಇದೆಲ್ಲ ಸ್ಕೀಮ್ಸ್ ಯೂಸ್ ಮಾಡ್ಕೊಂಡು ಅಡಿಕೆ ಬೆಳೆಗಾರರನ್ನ ಪ್ರಮೋಟ್ ಮಾಡ್ಬೇಕಂತೇಳಿ ಸರ್ಕಾರ ಪ್ರೋತ್ಸಾಹಿಸುತ್ತೆ. ರೈತ ಬಾಂಧವರೇ, ಇಲ್ಲಿವರೆಗೂ ನಾನು ತೆಂಗು ಬೆಳೆ ಬಗ್ಗೆ ಪರಿಪೂರ್ಣವಾಗಿ ವಿವರಿಸಿದ್ದೇನೆ. ನೀವೆಲ್ಲ ಅರ್ಥ ಮಾಡ್ಕೊಂಡಿರ ಅಂತ ಅನ್ಕೊಂಡಿದ್ದೇನೆ. ಜೊತೆಗೆ ಇದು ತೆಂಗು ದೀರ್ಘಕಾಲೀನವಾದಂಥ ಬೆಳೆ ಇದು. ಹಾಗಾಗಿ ನಾವು ಇದರಲ್ಲಿ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡಬೇಕು, ಸಾವಯವ ಬಳಕೆ ಜಾಸ್ತಿ ಮಾಡಬೇಕು. ಏಕೆ ಅಂತಂದರೆ ನಾವು ಹೆಚ್ಚು ರಾಸಾಯನಿಕ ಬಳಸ್ತಾ ಹೋದಂತೆ ರೋಗ ಮತ್ತು ಕೀಟಗಳ ಅಟ್ಯಾಕ್ ಜಾಸ್ತಿ ಆದಂತೆ ಇಳುವರಿ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಸಾವಯವ ಕಡೆ ಮೊರೆ ಹೋಗಬೇಕಾಗಿ ನಾನು ಎಲ್ಲರ ಕಡೆ ಕೇಳ್ಕೊತೀನಿ. ಹಾಗಾಗಿ ಇದು ಎಲ್ಲ ರೈತರಿಗೂ ಅನುಕೂಲ ಆಗಲಿ. ಅದ್ರ ಜೊತೆಗೆ ಇದ್ರ ಬಗ್ಗೆ ಸ್ವಲ್ಪ ಎಷ್ಟೋ ಜನಗಳಿಗೆ ಕನ್ಫ್ಯೂಷನ್ ಇತ್ತು. ಹಾಗಾಗಿ ಎಲ್ಲರೂ ಸ್ವಲ್ಪ ಕೇಳ್ತಾ ಇದ್ರು, ತೆಂಗು ಬೆಳೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತು ಅಂತ. ಹಾಗಾಗಿ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ನಾನು ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಮುಂದೆ ಇನ್ನೂ ಹೆಚ್ಚು ಬೆಳೆಗಳ ಬಗ್ಗೆ, ಜೊತೆಗೆ ಈಗ ಮ್ಯಾನೇಜ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ನಮಸ್ಕಾರ.